ದೊಮ್ಲೂರು ಟು ಈಜಿಪುರ ಟು ಕೋರಮಂಗಲ ಸಾಕಷ್ಟು ಟ್ರಾಫಿಕ್ಗೆ ಹೆಸರಾಗಿರುವಂತಹ ಮಾರ್ಗ ಇದು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂಚಾರ ಮಾರ್ಗದಲ್ಲಿ ಸಂಚಾರ ದಟ್ಟಣೆಯನ್ನು ತಡೆಯುವ ನಿಟ್ಟಿನಲ್ಲಿ ಇತ್ತೀಚಿನ ದಿನದಲ್ಲಿ ಈಜಿಪುರ ಫ್ಲೈಓವರ್ ಮತ್ತಷ್ಟು ಮುನ್ನೆಲೆಗೆ ಬಂದಿದೆ. ಅದು ಯಾವ ವಿಚಾರಕ್ಕೆ ಅಂತ ನೋಡಿದರೆ ನಮ್ಮ GBA ಮುಖ್ಯ ಆಯುಕ್ತರಾಗಿರುವಂತಹ ಮಹೇಶ್ವರ್ ರಾವ್ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ನೀಡಿದರು. ಇದೇ ಆಗಸ್ಟ್ 15ರಂದು ಈಜಿಪುರ ಟು ಕೋರಮಂಗಲ ದಮ್ಲೂರು ಫ್ಲೈಓವರ್ ಲೋಕಾರ್ಪಣೆಗೊಳ್ಳುತ್ತೆ, ಸಂಚಾರ ಮುಕ್ತವಾಗುತ್ತೆ ಅನ್ನುವಂಥದ್ದು. ಈ ಮಾತು ಎಷ್ಟರ ಮಟ್ಟಿಗೆ ಅಕ್ಷರಶಃ ಸತ್ಯವಾಗಿದೆ ಅನ್ನೋದನ್ನು ಸತ್ಯಾನ್ವೇಷಣೆಗೆ ಇದೀಗ ರಾಜ್ ನ್ಯೂಸ್ ತೊಡಗಿರುವಂಥದ್ದು. ನಾವಿದೀಗ ಪ್ರಸ್ತುತವಾಗಿ ಈಜಿಪುರ ಫ್ಲೈಓವರ್ನ ಬಳಿಯೇ ಇರುವಂಥದ್ದು. ಸಾಕಷ್ಟು ವಿಳಂಬವಾಗಿದೆ ಈ ಒಂದು ಫ್ಲೈಓವರ್ನ ನಿರ್ಮಾಣ. ಯಾಕಂದರೆ ಬೆಂಗಳೂರಿನ ಬಹು ನಿರೀಕ್ಷಿತ ಈಜಿಪುರ ಫ್ಲೈಓವರ್ ಕಾಮಗಾರಿ ದಿನದಿಂದಕ್ಕೂ ಕೂಡ ಮುಗಿಯೋದತ್ರ ಯಾವುದೇ ರೀತಿಯಲ್ಲಿ ಸಾಗ್ತಾ ಇಲ್ಲ ಅಂತಲೇ ಹೇಳ್ತಾ ಹೋಗ್ಬೋದು. ಕೆಲವೊಂದಷ್ಟು ಕುಂಟು ನೆಪಗಳಿಂದ ಈಗಾಗಲೇ ಸಾಕಷ್ಟು ನಿಧಾನಗತಿಯಲ್ಲಿ ಗತಿಯಲ್ಲಿ ಈ ಒಂದು ಈಜಿಪುರ ಫ್ಲೈಓವರ್ ಸಾಗ್ತಾ ಇರುವಂಥದ್ದು. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹೇಶ್ವರ್ ರಾವ್ ಅವರು ಒಂದು ಹೇಳಿಕೆಯನ್ನು ನೀಡಿದರು. ಇದೇ ಆಗಸ್ಟ್ 15ರಂದು ಸಂಚಾರ ಮುಕ್ತವಾಗುತ್ತೆ ಅನ್ನುವಂಥದ್ದು. ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ನಿಮ್ಮ ಕಣ್ಣ ಮುಂದೆ ಇಲ್ಲಿ ಪ್ರತ್ಯಕ್ಷದರ್ಶಿಯಾಗಿ ನೀವು ನೋಡ್ತಾ ಇದ್ದೀರಾ ಅಂತಲೇ ಹೇಳ್ತಾ ಹೋಗ್ಬೋದು. ಯಾಕಂದರೆ 2017ರಲ್ಲಿಯೇ ಇಲ್ಲಿ ಸಿಂಪ್ಲೆಕ್ಸ್ ಇನ್ಸ್ಟ್ರಕ್ಚರ್ ಸಂಸ್ಥೆ ಈ ಒಂದು ಫ್ಲೈಓವರ್ನ ಕಾಮಗಾರಿಯನ್ನು ಕೂಡ ಆರಂಭ ಮಾಡಿತ್ತು. ಆದರೆ ಈ ಒಂದು ಸಂಸ್ಥೆ ನಂತರದಲ್ಲಿ ಸೀನಯ್ಯ ಅನ್ನುವಂಥ ಕಂಪನಿಗೆ ನಂತರದಲ್ಲಿ ವರ್ಗಾವಣೆಯನ್ನು ಕೂಡ ಮಾಡಲಾಗಿರುತ್ತೆ. ಆದರೆ ಅವೆರಡು ಕಂಪನಿಗಳ ಬೇಜವಾಬ್ದಾರಿತನದಿಂದ ಇದುವರೆಗೂ ಕೂಡ ಈ ಒಂದು ಫ್ಲೈಓವರ್ ನಿರ್ಮಾಣ ಆಗಿಲ್ಲ. ಒಟ್ಟು ಈ ಒಂದು ಸುಮಾರು 2.38 ಕಿಲೋಮೀಟರ್ 2.38 ಕಿಲೋಮೀಟರ್ ಉದ್ದದ ಫ್ಲೈಓವರ್ನಲ್ಲಿ ಸುಮಾರು ಇಲ್ಲಿ 762 ಸೆಗ್ಮೆಂಟ್ಗಳು ಬರುತ್ತೆ. ಆದರೆ ಈ ಒಂದು 762 ಸೆಗ್ಮೆಂಟ್ಗಳಲ್ಲಿ ಕೇವಲ ಇನ್ನು 20 ಸೆಗ್ಮೆಂಟ್ಗಳು ಬಾಕಿ ಉಳಿದಿದೆ ಅನ್ನುವಂತಹ ಮಾತನ್ನು ಈ ಒಂದು ಇಲ್ಲಿನ ಸ್ಥಳೀಯರಾಗಿರ್ಬೋದು ಅಥವಾ ಅಧಿಕಾರಿಗಳು ಹೇಳಿರುವಂಥದ್ದು. ಆದರೆ ಇಲ್ಲಿನ ಒಂದು ನಿಜ ಸ್ಥಿತಿಯನ್ನು ನಾವು ಗಮನಿಸ್ತಾ ಹೋದರೆ ಖಂಡಿತವಾಗಿಯೂ ಈ ಒಂದು ಕಾಮಗಾರಿ ಇನ್ನು ಕೇವಲ 1 ತಿಂಗಳಲ್ಲಿ ಮುಗಿಯುತ್ತಾ ಅನ್ನುವಂಥ ಅನುಮಾನ ಕಾಡ್ತಾ ಇರುವಂಥದ್ದು. ಆದರೆ ಈ ಒಂದು ಫ್ಲೈಓವರ್ನ ಕಾಮಗಾರಿ ಹಂತ ಆರಂಭವಾದದ್ದು ಸುಮಾರು 10 ದಶಕಗಳಿಗೂ ಅಧಿಕ ದಿನಗಳಿಂದ, ಅತ್ಯಂತ ಅಧಿಕ ದಿನಗಳಿಂದ, ದಶಕಗಳ ಕಾಲದಿಂದಲೂ ಕೂಡ ಕಾಮಗಾರಿ ನಡೀತಾನೆ ಇದೆ. ಆದರೆ ಇತ್ತೀಚೆಗೆ ಇವರು ಹೇಳಿದಂತಹ ಮಾಹಿತಿ ಅಂದರೆ ಇದೇ ತಿಂಗಳು 15ನೇ ತಾರೀಕು ಲೋಕಾರ್ಪಣೆಗೊಳ್ಳುತ್ತೆ ಅನ್ನೋದನ್ನು ನಿಜಕ್ಕೂ ಇಲ್ಲಿನ ಒಂದು ವಾಸ್ತವ ಸ್ಥಿತಿಯನ್ನು ಅರಿತಾಗ ನಮಗೆ ಅರ್ಥವಾಗ್ತಾ ಇದೆ. ಕೇವಲ ಇದು ಹೇಳಿಕೆಯ ಮಾತೇ ಹೊರತು ಅಕ್ಷರಶಃ ಇದು ವಾಸ್ತವದ ಸ್ಥಿತಿ ಅಲ್ಲ ಅನ್ನುವಂಥದ್ದು. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು.